ನಿಮ್ಮ ಹೆಸರೇನು ಸರ್? ನಮ್ಮ ಹೆಸರು ಪುಟ್ಟರಾಜ್ ಸರ್. ಪುಟ್ಟರಾಜ್. ಪುಟ್ಟರಾಜ್ ಅವರೇ, ಹೇಳಿ ಏನ್ ನಿಮ್ಮ ಕೊಪ್ಪದ ಪ್ರಾಬ್ಲಮ್? ನಿಮ್ಮ ಮೀಡಿಯಂ ಕೊಪ್ಪ ನಮಗೆ ಪಂಚಾಯತಿ ಇದೆ ಸರ್. ಏನು ಅಂದ್ರೆ ನಮಗೆ ಇಲ್ಲಿ ಆರೆ ಕಾಟ ಜಾಸ್ತಿ. ಜಮೀನುಗಳು ಇದು ಮಾಡ್ಬೇಕಾದ್ರೆ ಆರೆ ಕಾಯ್ತೀವಿ, ಜನ ಕಾಯಿ ಕೊಯ್ತೀವಿ. ಕಾಯಿ ಹೋದ್ರೆ ಸಿರ್ತೆಟ್ ಜಾಸ್ತಿ. ಏನೇನೋ ಸಿರ್ತೆ ಚಿರತೆ. ಸಿರ್ತೆ. ಈಗ ಅವ ಮೊನ್ನೆ ಮಗುನ ಸೋಳಕ್ಕೆ ಬೇತ್ರ ಮಗುನ ಹಿಡ್ಬಿಟ್ಟು ನೆನ್ನೆ 6 ಗಂಟೆಲೆ 4 ಗಂಟೆಲೆ ಬಂದು ಒಂದು ಮೇಕೆ ಮೇರಿ ಇಲ್ಲಿ ಕೊಪ್ಪದಲ್ಲಿ ಕೊಪ್ಪದಲ್ಲಿ ಮೇಕೆ ಮೇರಿ ಹಿಡಿದ್ಮೇಲೆ ಅವ್ರು ಓಡ್ಸವ್ರೆ. ಮೇಕೆ ಮೇರಿ ತುಕ್ಕ ಹೊಂಟೋದ್ಮೇಲೆ ತಿರುಗಿ ಬಂದು 6 ಗಂಟೆಲಿ ಒಂದು ಹುಡುಗಿ ಮೇಲೆ ಇದು ಮಾಡಿ ಅಟ್ಯಾಚ್ ಮಾಡಿ ಅದಾಗ ಹುಡುಗಿನ ತೆಪ್ಸಾಕ್ಬಿಟ್ರು. ತೆಪ್ಸಿ ಬೇರೆ ತಿರುಗು ದನಿ ದೊಡ್ಡಿ ಅಲ್ಲಿ ಹೋಗಿ ತಿರುಗಿ ಮೇಕೆ ದೊಡ್ಡಿಗೆ ಹೋಗಿ ನುಗ್ಗಿ ತಿರುಗಿ ಅಲ್ಲೂ ಮುಡ್ಕವ್ರೆ. ಮುಡ್ಕ್ಬಿಟ್ಟು ಇವಾಗ ಕಾಡ್ಲಂದ್ರೆ ಭಾರಿ ತಿಕ್ಲಾಟ ಜಾಸ್ತಿ ನಮ್ಗದು. ನಾವು ದನ ಅಳಿಗಾಗಲ್ಲ, ದನಗಳು ಜಾಸ್ತಿ ಇಲ್ಲ ಮುಂದೆ ಕಡೆಗೆ. ಈ ಕಾಡಿಗೆ ಒಂದು 4 ಮೇಕೆ ಹೊಡ್ಕೊಂಡು ನಾವು 2 ಹಸ ಕಾರಾಗ ಹೊಡ್ಕೊಂಡ್ರೆ ಅವುಗಳು ನಮಗೆ ಫುಲ್ಲು ಸಿರ್ತಿ ಆಟ ಜಾಸ್ತಿ, ಸಿರ್ತೆ ಕಾಟ ಜಾಸ್ತಿ, ಆನೆ ಕಾಟ ಜಾಸ್ತಿ. ಕಾಡಮ್ಮೆ, ಜಿಂಕೆ ಜಮೀನುಗಳು ಬೆಳೆಸ್ ಮಾಡಿದ್ರೆ ಜಿಂಕೆ ಜಾಸ್ತಿ, ಈ ಒಂದಿನ ಜಾಸ್ತಿ ಎಲ್ಲ ನಮಗೆ ಫುಲ್ ಕಸ್ಟಡಿ. ಇವಾಗ ಜನ ಕಸ್ಟಡಿ ಹಂಗಾಗದೆ. ಅರಣ್ಯ ಇಲಾಖೆ ಗಮನಕ್ಕೆ ತಗೊಳ್ತಾ ಇಲ್ಲ ಯಾರು, ಹೋಯ್ತಾರಷ್ಟೇ. ಊರಲ್ಲಿ ಏನ್ ಪ್ರಾಬ್ಲಮ್? ಊರಲ್ಲಿ ಬಾಕಿದ್ ಏನಿಲ್ಲ ಸರ್. ರಸ್ತೆ ಎಲ್ಲ ಮನೆಗಳೆಲ್ಲ ಬಡವರಿಗೆ ಸಿಗ್ತಾ ಇದೆಯಾ? ಬಡವರಿಗೆ ಮನೆ ಬರ್ತವೆ, ಪಂಚಾಯತಿ ಬರ್ತವೆ. 1.5 ಲಕ್ಷ 1,20,000 ಕೊಟ್ರೆ ಏನ್ ಬಂದದು? ಕಟ್ಟಾಡ್ದವ್ರಿಗೆ ಎಷ್ಟಂತ ಹಂಗಾಗ. ಹಂಗೆ ಪೆನ್ಷನ್ ದುಡ್ಡೆಲ್ಲ ಬರ್ತಾ ಇದೆಯಾ? ಪೆನ್ಷನ್ ಬರ್ತವೆ ಸರ್. ಸುಮಾರು ಜನಕ್ಕೆ ಇದಾಗ್ಬಿಟ್ಟದೆ ಇವಾಗ. ಸುಮಾರು ಜನಕ್ಕೆ ಪ್ರಾಬ್ಲಮ್ ಆಗಿದೆ, ನಿಂತೋಗ್ಬಿಟ್ಟದೆ. ಸರಿ ಸರಿ ಸರ್, ಓಕೆ ಓಕೆ. ಚಂದ್ರಶೇಖರ್ ಅವರೇ, ಸೂರ್ಯ ಉದಯ ಆಗ್ತಿಲ್ವಾ ಸರ್? ಹೇಳಿ ಸರ್. ಹೇಳಿ. ಇದು ನಮಗೆ ಆಸ್ಪತ್ರೆ ಪ್ರಾಬ್ಲಮ್ ಸರ್. ಆಸ್ಪತ್ರೆ ಪ್ರಾಬ್ಲಮ್. ಆಸ್ಪತ್ರೆಗೆ ಡಾಕ್ಟರ್ ಯಾರು ಸರಿಯಾಗಿ ಟ್ರೀಟ್ಮೆಂಟ್ಗಳಿಗೆ ಯಾರು ಬರ್ತಾ ಇಲ್ಲ, ಡಾಕ್ಟರ್ ಬರ್ತಾ ಇಲ್ಲ. ಸರಿ. ಆಮೇಲೆ ನೀರು ಪ್ರಾಬ್ಲಮ್ ಸರ್, ಚರಂಡಿ ಪ್ರಾಬ್ಲಮ್ಮು, ಬಸ್ ವ್ಯವಸ್ಥೆ ಪ್ರಾಬ್ಲಮ್ಮು, ಇದೆಲ್ಲ ಇದೆ ಸರ್. ಫುಲ್ ಆಗಿ ಇದೆಲ್ಲ ಇದೆ. ಯಾಕೆ ನೀವೆಲ್ಲೂ ಅರ್ಜಿ ಕೊಟ್ಟಿಲ್ವಾ? ಏನು ಕೇಳಿಲ್ವಾ? ಎಲ್ಲ ಕೊಟ್ಟಿದ್ದಾರೆ ಸರ್. ನಮ್ಮ ಭಾರತೀಯ ಕಿಸಾನ್ ಸಂಘದವರೆಲ್ಲ ಕೊಟ್ಟಿದ್ದಾರೆ, ಆದ್ರೆ ಯಾರು ಮಾಹಿತಿ ತಗೋತಿಲ್ಲ. ಮಾಹಿತಿ ತಗೊಳ್ಳಿ ಸರ್. ಆಮೇಲೆ ಗ್ಯಾರಂಟಿ ಯೋಜನೆಗಳೆಲ್ಲ ಸಿಗ್ತಾ ಇದೆ ಊರಲ್ಲಿ ಎಲ್ರಿಗೂ? ಗ್ಯಾರಂಟಿ ಯೋಜನೆ ಯಾವುದು ಸರಿ ಮಾಹಿತಿ ಎಲ್ಲ ಬರ್ತಾ ಇಲ್ಲ ಸರ್. ಸರಿ ಯಾವ್ದು ಸರಿ ಸಿಗ್ತಾ ಇಲ್ಲ ಸರ್. ಊರಲ್ಲಿ ಹೆಂಗೆ ಕತೆ? ಈ ಕಾಡಂಚಿನ ಜನರ ಪರಿಸ್ಥಿತಿ ಹೆಂಗೆ? ಪರಿಸ್ಥಿತಿ ಇದೆ ಸರ್. ಚಿತೆ ಕಾಟ, ಆನೆ ಕಾಟ, ಹಂದಿ ಕಾಟ ಫುಲ್ ಪ್ರಾಬ್ಲಮ್ ಇದೆ ಸರ್. ಫುಲ್ ಪ್ರಾಬ್ಲಮ್ ಇದೆ. ಅರಣ್ಯ ಇಲಾಖೆಯವ್ರು ಏನ್ ಮಾಡ್ತಾವ್ರೆ? ಅರಣ್ಯ ಇಲಾಖೆಗೆ ಅವ್ರಿಗೆ ಮಾಹಿತಿ ಕೊಟ್ರೆ ಅವರು ಒಂದಿನ 2 ದಿನ ನೋಡ್ತಾರೆ ಸರ್. ಮತ್ತೆ ತಿರ್ಗಿ ಅವರು ಒಂದಿನ 2 ದಿನ ಮಾಡ್ಬಿಟ್ಟು ಅವರು ಅಷ್ಟೇ ಸ್ಟಾಪ್ ಆಯ್ತಾರೆ. ಜಮೀನ್ ಇದೆಯಾ ನಿಮ್ಗೆ? ಜಮೀನ್ ಇದೆ ಸರ್. ಎಷ್ಟು ಎಕರೆ ಇದೆ? 1 ಎಕರೆ ಇದೆ ಸರ್. ಏನ್ ಬೆಳಿತೀರಾ? ನಾವು ಜೋಳ ಬೆಳಿತೀವಿ ಸರ್. ಜೋಳ ಯಾವ್ದು? ಮೆಕ್ಕೆಜೋಳ. ಮೆಕ್ಕೆಜೋಳ ಸರ್. ಆನೆ ಬರ್ತಾವ? ಆನೆ ಬರ್ತದೆ ಸರ್. ಜೋಳ ಎಲ್ಲ ಉಡಿಸು. ಹೊಡಿಸು ಸರ್. ಏನಾರ ಆದಾಗ ಪರಿಹಾರ ಕೊಡ್ತಾರವಾ? ಪರಿಹಾರ ಆಯ್ತದೆ ಸರ್. ಅದು 6 ತಿಂಗಳ 1 ವರ್ಷ ಲೇಟ್ ಆಯ್ತದೆ ಸರ್. ಅದು ಆಯ್ತದೆ, ಲೇಟ್ ಆಯ್ತದೆ. 6 ತಿಂಗಳು 1 ವರ್ಷ ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ. ಒಳ್ಳೆ ಬೆಲೆ ಸಿಗ್ತಿದ್ಯಾ ಹೋಗ್ಲಿ ಬೆಳೆದಿರೋದಕ್ಕೆ? ಬೆಳೆ ಇಲ್ಲ ಅಂತ ಸಿಗಲ್ಲ ಸರ್. ಮಳೆ ಇಲ್ಲ ಸರ್. ಮಳೆ ಇಲ್ಲ. ಏನು ಬರಪೀಡಿತ ತಾಲೂಕು ಹನೂರು ಅಂತ ಘೋಷಣೆ ಮಾಡ್ಬೇಕಾ? ಹೌದು ಸರ್, ಮಾಡಿ ಸರ್. ನಮಸ್ಕಾರ, ಚೆನ್ನಾಗಿದ್ದೀರಾ? ಏನ್ ಹೆಸರು? ಮಾದಮ್ಮ. ನೀವು ಬನ್ನಿ, ನಿಮ್ಮ ಹೆಸರೇನು? ನಮ್ಮ ಹೆಸರು ಭದ್ರಮ್ಮ. ಭದ್ರಮ್ಮ, ಮಾದಮ್ಮ ಇಬ್ರು ಫ್ರೆಂಡ್ಸಾ? ಎಲ್ಲಿ ಹೋಯ್ತಿದ್ರಿ? ಇರಿ ತಡೀರಿ, 1-2 ನಿಮಿಷ ತಡ್ರಿ. ಯಾಕೆ ಹಿಂಗೆ ಕತೆ? ಹೆಂಗೆ ನಿಮ್ಮೂರು ಚೆನ್ನಾಗಿದ್ದದ? ನಮ್ಮೂರು ಏನ್ ಚೆನ್ನಾಗಿದ್ದದ? ಚೆನ್ನಾಗಿಲ್ವಾ? ಕಿರ್ಬಾ ಎಂತದು? ಹುಲಿ ಕಿರ್ಬಾ ಊರಿಗೆ ಬರ್ತದೆ. ಹುಲಿ ಕಿರ್ಬಾ ಊರಿಗೆ ಬರ್ತದೆ. ನೀವು ಕಾಡ್ಗೆ ಹೋಯ್ತೀರಂತಲ್ಲ, ಅದಕ್ಕ ಇಲ್ಲಿಗೆ ಬರ್ತಾವಂತೆ. ಊರಿಗೆ ಬರ್ತದೆ. ಅದು ಊರಿಗೆ ಬರ್ತದ? ನೀವು ಕಾಡ್ಗೆ ಹೋಗುದಿಲ್ಲ? ರೇಷನ್ ಕಾರ್ಡ್ ಇದ್ದದ ಭದ್ರಮ್ಮ? ನಮ್ದು ಅಲ್ಲಿ ಉಗ್ಗೆನಾ? ಇರ್ಲಿ ಪರವಾಗಿಲ್ಲ. ಉಗ್ಗೆ ಆದ್ರೇನು ಬೋಗ್ಗೆ ಆದ್ರೇನು ಐತಾ? ನಿಮ್ಗೈತಾ ರೇಷನ್ ಕಾರ್ಡ್? ಐತಾ? ಅಕ್ಕಿ ಎಲ್ಲ ಕೊಡ್ತಾವ್ರ? ಎಷ್ಟ್ ಕೆಜಿ ಕೊಡ್ತಾರ ಆಳ್ಗ? ಆಳ್ಗೆ ಅಷ್ಟು ಕೆಜಿ ಕೊಟ್ಟಾರ. 8 ಕೆಜಿ 10 ಕೆಜಿ ಕೊಡ್ತಾರೆ. 8 ಕೊಟ್ಟಾರ 10 ಕೊಟ್ಟಾರ? 10 ಕೊಡ್ದಾಗ 10 ಕೊಡ್ಬೇಕು. 10 ಕೊಡಾಗ ಅವ್ರ ಗೊತ್ತಿಲ್ಲ ಎಷ್ಟು ಕೊಟ್ರು ಇಷ್ಟ ಬಂದ್ಬಿಡೋದು. 10 ಕೆಜಿ ಕೊಟ್ರ ಗೊತ್ತಿಲ್ಲ. 10 ಕೆಜಿ ಕೊಡ್ಬೇಕು ಒಬ್ರಿಗೆ, ಸರಿಯಾ? ನೆಕ್ಸ್ಟ್ ಟೈಮ್ ತೂಕ ಹಾಕ್ಸ್ಬಿಟ್ಟು ಎಲ್ಲ 10 ಕೆಜಿ ಇಲ್ಲ ಇದು 10 ಕೆಜಿ ಹಾಕ್ಸ್ಕೊ ಬನ್ನಿ, ಸರಿ? ದುಡ್ಡು ಬಂದದ? ದುಡ್ಡು ಬರದಿಲ್ಲ. ನಮ್ ಒಂದು ಪಿಂಚಣಿ ಮಾಡಿಸ್ನಿಲ್ಲ, ಏನು ಮಾಡಿಸ್ನಿಲ್ಲ. ಯಾಕೆ ಮಾಡಿಸ್ಕೊಂಡಿಲ್ಲ? ಅದ್ ನೀವು ಮಾಡಿಸ್ಕೊಂಡು ನಿಮ್ ತಪ್ಪು ಹಂಗ್ರೆ. ಯಾಕೆ ಮಾಡಿಸ್ಕೊಂಡಿಲ್ಲ? ಮಾಡಿಸ್ನಿಲ್ಲ. ನಮ್ಗೆಲ್ಲ ಇನ್ನು ವಯಸ್ಸದೆ ಅಂತಾರಿಲ್ಲ. ಇನ್ನು ವಯಸ್ಸದೆ ಅಂತ? ಅವಳು 2 ಲಕ್ಷ, ಇದು 2,000? 2,000 ಬರ್ತದೆ. ಗೃಹಲಕ್ಷ್ಮಿ ಬರ್ತದೆ. ಅದು ಬರ್ತದ? ತಿಂಗಳ ಬರ್ತೈತಾ ಇಲ್ಲ ನಿಂತೋಗದ? ಈಗ ನಿಂತಾಯ್ತು. ಎಷ್ಟು ತಿಂಗಳಿಂದ? 2 ತಿಂಗಳಿಂದ 3 ತಿಂಗಳಿಂದ ಇಲ್ಲ. ಅಯ್ಯೋ, 2-3 ತಿಂಗಳಿಂದ ಬಂದಿಲ್ವೇ? ಬಿಡಿ, ಬೇಜಾರ? ಏನ್ ಬೇಜಾರ? ನೀರೆಲ್ಲ ಬರ್ತದ ಚೆನ್ನಾಗಿ? ನೀರು, ರೋಡು, ಚರಂಡಿ ಎಲ್ಲ ಚೆನ್ನಾಗಿದೆಯಾ ಊರಲ್ಲಿ? ನೋಡ್ರಿ ಇನ್ನೇನು ಚರಂಡಿ ಹಿಂಗ್ತಾ ಚೆನ್ನಾಗೈತಾ ಇಲ್ವಾ? ನೀವ್ ಹೇಳ್ಬೇಕು. ಚಂದಾಗದೆ. ಎಲ್ಲಿ ಚಂದಾಗಿದೆ? ಎಲ್ಲ ಮಣ್ಣು ತುಂಬ್ಕೊಡದೆ. ಎಲ್ಲ ಮಣ್ಣು ತುಂಬ್ಕೊಂಡದ? ಮಳೆ ಬಂದ್ರೆ ಹೆಂಗೆ? ಮಳೆ ಬಂದ್ರೆ ರೋಡ್ ಹೋಯ್ತ ನೀರು. ರೋಡ್ ಹೋಯ್ತದೆ, ಚರಂಡಿಲ್ ಹೋಗಲ್ಲ. ಸರಿ ಸರಿ ಸರಿ,